ಡಿ ಕೆ ಸುರೇಶ್ ಅವರ ತಂಗಿ ಅಂತ ಹೇಳಿಕೊಂಡು ವಂಚನೆ ಮಾಡ್ತಾ ಇದ್ದ ಐಶ್ವರ್ಯ ಗೌಡ ವಿರುದ್ಧ ಡಿ ಕೆ ಸುರೇಶ್ ಅವರು ಕಮಿಷನರ್ಗೆ ಇವಾಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಡಿ ಕೆ ಸುರೇಶ್ ಹೆಸರಲ್ಲಿ ಕೋಟಿ ಕೋಟಿ ವಂಚನೆ ಮಾಡಿದ ಪ್ರಕರಣ. ಆರೋಪಿ ಐಶ್ವರ್ಯ ವಿರುದ್ಧ ಡಿ ಕೆ ಸುರೇಶ್ ಈಗ ದೂರು ಕೊಟ್ಟಿದ್ದಾರೆ. ಮೊನ್ನೆನೇ ಹೇಳಿದ್ರು ಅವರು, ನಾನು ಕಂಪ್ಲೇಂಟ್ ಮಾಡ್ತೀನಿ ಅಂತ. ನನ್ನ ಹೆಸರು ದುರುಪಯೋಗ ಮಾಡಿಕೊಂಡಿದ್ದಾರೆ, ಐಶ್ವರ್ಯ ಗೌಡ ವಿರುದ್ಧ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಅಂತ ಈಗ ದೂರು ಕೊಟ್ಟಿದ್ದಾರೆ. ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಿಗೆ ಡಿ ಕೆ ಸುರೇಶ್ ಅವರು ದೂರನ್ನು ಕೊಟ್ಟಿದ್ದಾರೆ. ಯಾಕೆಂದರೆ ಐಶ್ವರ್ಯ ಗೌಡ ಮೇಯ್ನ್ಲಿ ಹೇಳ್ತಾ ಇದ್ದಿದ್ದೆ ನಾನು ಡಿ ಕೆ ಸುರೇಶ್ ಅವರ ತಂಗಿ ಅಂತ. ಆಮೇಲೆ ಆ ಧರ್ಮ ಅನ್ನುವಂತಹ ನಟನಿಂದ ಡಿ ಕೆ ಸುರೇಶ್ ರೀತಿಯಲ್ಲಿ ಮಾತನಾಡಿಸ್ತಾ ಇದ್ರು ಫೋನಲ್ಲಿ. ಆತ ಮಿಮಿಕ್ರಿ ಮಾಡಿ ಡಿ ಕೆ ಸುರೇಶ್ ವಾಯ್ಸಲ್ಲಿ ಮಾತಾಡ್ತಾ ಇದ್ದ. ಹಾಗಾಗಿ ಇಷ್ಟೊಂದು ಕೋಟಿ ಕೋಟಿ ವಂಚನೆ ಮಾಡೋದಕ್ಕೆ ಸಾಧ್ಯ ಆಗಿದ್ದು. ಕೆಲವರಿಗೆ ರೋಡ್ ಟೆಂಡರ್ ಕೊಡಿಸ್ತೀನಿ ಅಂತ, ಕೆಲವರಿಗೆ ಸಿನಿಮಾದಲ್ಲಿ ಅವಕಾಶ ಕೊಡಿಸ್ತೀನಿ ಅಂತ, ಇನ್ನು ಕೆಲವರಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಡ್ತೀನಿ ಅಂತ ತುಂಬ ಜನರಿಗೆ ಕೋಟಿ ಕೋಟಿ ವಂಚನೆ ಮಾಡಿದಾಳೆ ಈಕೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡ್ಕೊಳ್ಳೋಣ. ಸುಕೇಶ್, ಈಗ ಡಿ ಕೆ ಸುರೇಶ್ ಕೊಟ್ಟಿರುವ ದೂರಿನ ಸಾರಾಂಶ ಏನು? ಪ್ರಮುಖವಾಗಿ ಅರವಿಂದ್, ಏನು ಐಶ್ವರ್ಯ ಅವರು ಅಂದ್ರೆ ನಕಲಿ ಅಂದ್ರೆ ಬಂಗಾರವನ್ನ ಬೇರೆ ಯಾವುದೇ ಹೆಸರು ಹೇಳಿ ಮೋಸ ಮಾಡಿ ಬಂಗಾರವನ್ನು ಪಡೆದುಕೊಂಡು ಮತ್ತು ವಿಶೇಷವಾಗಿ ಆ ಎಲ್ಲಾ ಸಂದರ್ಭಗಳಲ್ಲೂ ಕೂಡ ಹೆಸರನ್ನ ಬಳಸಿರುವಂತದ್ದು ಮಾಜಿ ಸಂಸದ ಕೂಡ ಆಗಿರ್ತಕ್ಕಂಥ ಡಿ ಕೆ ಸುರೇಶ್ ಅವರ ಹೆಸರು, ಅಂದ್ರೆ ಅವರ ಸಹೋದರಿ ನಾನು ಅನ್ನುವಂತ ಹೆಸರನ್ನ ಬಳಸಿದ್ರು. ಈ ವಿಚಾರವಾಗಿ ಸಾಕಷ್ಟು ಆರೋಪ ಪ್ರತ್ಯಾರೋಪ ಕೂಡ ಕೇಳಿ ಬಂದಿತ್ತು. ಆ ಹಿನ್ನೆಲೆಯಲ್ಲಿ ಮೊದಲೇ ಅಂದ್ರೆ ದೂರನ್ನ ಕೊಡ್ತೀವಿ ಅನ್ನೋ ತೀರ್ಮಾನಕ್ಕೆ ಡಿ ಕೆ ಸುರೇಶ್ ಅವರು ಬಂದಂತೆ ಕಾಣಿಸ್ತಾ ಇತ್ತು. ಹಾಗಾಗಿ ಮೊದಲೇ ಹೇಳಿದ್ರು ಈಗ ದೂರನ್ನ ಕೂಡ ಕೊಡ್ತೀವಿ ಅಂತ. ಈಗ ಅಂದ್ರೆ ನಿನ್ನೆ ಅವ್ರ ಪತ್ರವನ್ನು ಈಗಾಗಲೇ ಬರೆದಿದ್ದಾರೆ. ಅಂದ್ರೆ ಅದಕ್ಕೆ ಸಂಬಂಧಿಸಿದಂತೆ ಐಶ್ವರ್ಯ ಗೌಡ ಅವರ ಹೆಸರನ್ನ ದುರುಪಯೋಗ ಪಡಿಸಿಕೊಂಡಿದ್ದಾರೆ ಮತ್ತು ಹಲವಾರು ಜನರಿಗೆ ಚಿನ್ನಾಭರಣ ಮತ್ತು ಹಣವನ್ನ ವಂಚಿಸಿರುವುದು ಮಾಧ್ಯಮಗಳಲ್ಲಿ ಬಿತ್ತರವಾಗಿದೆ ಅನ್ನುವಂತ ವಿಚಾರವನ್ನು ಪ್ರಸ್ತಾಪಿಸಿದರೆ ಈ ಬಗ್ಗೆ ಸೂಕ್ತವಾದಂತ ತನಿಖೆ ನಡೆಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ, ಅಥವಾ ಮುಂದಿನ ದಿನಗಳಲ್ಲಿ ಸಾರ್ವಜನಿಕರಿಗೆ ಅಂತ ಅನ್ಯಾಯಗಳು ಆಗದ ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಒಂದು ಅವ್ರ ದೂರಲ್ಲಿ ಅಂದ್ರೆ ಪೊಲೀಸ್ ಕಮಿಷನರ್ಗೆ ಕೋರಿರುವಂತದ್ದು. ಅಂದ್ರೆ ಇದಕ್ಕೂ ನನಗೂ ಸಂಬಂಧ ಇಲ್ಲ ಮತ್ತು ಇದ್ರ ಬಗ್ಗೆ ಒಂದು ನಿಷ್ಪಕ್ಷವಾದ ತನಿಖೆ ನಡೀಲಿ ಅನ್ನುವಂಥದ್ದು ಅವರ ದೂರಿನ ಪತ್ರದಲ್ಲಿ ನಮೂದಾಗಿರುವಂತದ್ದು ಕೂಡ. ಅರವಿಂದ್, ರೈಟ್ ಸುಕೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಸೊ ಅಲ್ಲಿಗೆ ಈಗ ಎಷ್ಟು ಕಂಪ್ಲೇಂಟ್ಸ್ ಆಯಿತು ಐಶ್ವರ್ಯ ಗೌಡ ವಿರುದ್ಧ. ವಂಚನೆಗೆ ಒಳಗಾದವರು ಕಂಪ್ಲೇಂಟ್ ಮಾಡಿದ್ದಾರೆ, ತನ್ನ ಹೆಸರನ್ನು ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಂತ ಈಗ ಮಾಜಿ ಸಂಸದ ಡಿ ಕೆ ಸುರೇಶ್ ಕೂಡ ಪೊಲೀಸ್ ಕಮಿಷನರ್ಗೆ ದೂರು ಕೊಟ್ಟಿದ್ದಾರೆ, ಕಾನೂನು ರೀತಿ ಕ್ರಮ ತಗೊಳ್ಳಿ ಅಂತಂದ್ಬಿಟ್ಟು. ಹಾಗಾಗಿ ಸಹಜವಾಗಿ ಆ ಆಡಿಯೋ ಎಲ್ಲ FSL ಕಳಿಸಿ ಗೊತ್ತಾಗುತ್ತೆ ಸತ್ಯಾಂಶ ಏನು ಅಂತ. ಕಾನೂನು ರೀತಿ ಕ್ರಮ, ಕಠಿಣ ಕ್ರಮ ಆಗಬೇಕು.